ಪೊರೆಯನ್ನು ಅರೆವ್ಯಾಪ್ಯ ಪೊರೆ ಎಂದು ಏಕೆ ಕರೆಯುತ್ತಾರೆ? ಕೋಶ ಪೊರೆಯನ್ನು ಅರೆವ್ಯಾಪ್ಯ ಪೊರೆ ಎಂದು ಏಕೆ ಕರೆಯುತ್ತಾರೆ? ಅರೆವ್ಯಾಪ್ಯ. ಮಕ್ಕಳಿಗೆ ಕೋಶ ಪೊರೆ ಎನ್ನುವಂಥದ್ದು ಜೀವಕೋಶವನ್ನು ಆವರಿಸಿರುವಂಥ ಒಂದು ಪದರವಾಗಿದ್ದು, ಇದು ತನ್ನೊಳಗೆ ಕೋಶ ಕೇಂದ್ರ ಮತ್ತು ಕೋಶ ದ್ರವ್ಯವನ್ನು ಹೊಂದಿರುತ್ತದೆ. ಹೊರ ಮಾಧ್ಯಮದಿಂದ ಬರುವಂತಹ ವಸ್ತುಗಳನ್ನು, ತನಗೆ ಬೇಕಾದಂತಹ ಅಂಶಗಳನ್ನು ಮಾತ್ರ ಇದು ತನ್ನೊಳಗೆ ಕರೆದುಕೊಳ್ಳುತ್ತದೆ. ಹಾಗೆ ತನಗೆ ಬೇಡವಾದಂತಹ ತ್ಯಾಜ್ಯ ವಸ್ತುವನ್ನು ಜೀವಕೋಶದಿಂದ ಹೊರಹಾಕುವಂಥ ಕೆಲಸವನ್ನು ಈ ಕೋಶ ಪೊರೆ ಮಾಡುವುದರಿಂದ ಇದನ್ನು ಅರೆವ್ಯಾಪ್ಯ ಪೊರೆ ಎಂದು ಕರೆಯುತ್ತೇವೆ. ಮಕ್ಕಳೇ, ಈ ಒಂದು ಕೋಶ ಪೊರೆಗೆ ಸಂಬಂಧಿಸಿದಂತೆ ನಾವು ಎರಡು ಪ್ರಮುಖವಾದ ವಿದ್ಯಮಾನಗಳನ್ನು ತಿಳಿದುಕೊಂಡೆವು. ಅವು ಯಾವುವೆಂದರೆ ವಿಸರಣೆ ಮತ್ತು ಅಭಿಸರಣೆ. ಮಕ್ಕಳೇ, ವಿಸರಣೆಯಲ್ಲಿ ವಸ್ತುಗಳು ಹೆಚ್ಚಿನ ಸಾಂದ್ರತೆಯ ಪ್ರದೇಶದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ಚಲಿಸುವಂತಹ ಪ್ರಕ್ರಿಯೆ. ಇಲ್ಲಿ ಉದಾಹರಣೆಗೆ ಶ್ವಾಸಕೋಶದ ಜೀವಕೋಶದ ಒಳಗೆ ಆಕ್ಸಿಜನ್ ಬರುವಂಥದ್ದಾಗಿರ್ಬೋದು ಅಥವಾ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗುವಂಥದ್ದಾಗಿರ್ಬೋದು. ಇದು ಈ ಒಂದು ಕೋಶ ಪೊರೆಯನ್ನು ಒಳಗೊಳ್ಳದೆ ಬರೀ ಹೆಚ್ಚಿನ ಸಾಂದ್ರತೆಯುಳ್ಳ ಪ್ರದೇಶ ಮತ್ತು ಕಡಿಮೆ ಸಾಂದ್ರತೆಯುಳ್ಳ ಪ್ರದೇಶವನ್ನು ಮಾತ್ರ ಅವಲಂಬಿಸಿರುವಂತಹ ಪ್ರಕ್ರಿಯೆಯಾಗಿ ವಿಸರಣೆ ಕಂಡುಬರುತ್ತದೆ. ಹೇಗೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಒಂದು ಹರಳುಗಳು ನೀರಿನಲ್ಲಿ ವಿಸರಣೆ ಆಗುವಂಥದ್ದನ್ನು ನಾವು ವೀಕ್ಷಿಸಿದೆವೋ, ಅದೇ ರೀತಿ ಒಂದು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ಸಾಂದ್ರತೆ ಹೆಚ್ಚು ಕಡಿಮೆ ಆದಂತೆ ಅವುಗಳು ಹೊರಬರುವ ಮತ್ತು ಹೊರಹೋಗುವ ಪ್ರಕ್ರಿಯೆಯನ್ನು ಈ ವಿಸರಣೆಯು ಹೊಂದಿರುತ್ತದೆ. ಅದೇ ರೀತಿ ಅಭಿಸರಣೆ ಎನ್ನುವಂತಹ ಪ್ರಕ್ರಿಯೆಯು ನಿರ್ದಿಷ್ಟವಾಗಿ ಈ ಕೋಶ ಪೊರೆಯನ್ನು ಒಳಗೊಂಡಿರುತ್ತದೆ. ಅಭಿಸರಣೆ ಎಂದರೆ ವಸ್ತುಗಳು, ಅದರಲ್ಲೂ ಮುಖ್ಯವಾಗಿ ನೀರಿನ ಅಣುಗಳು ಹೆಚ್ಚಿನ ಸಾಂದ್ರತೆ ಪ್ರದೇಶದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ಈ ಒಂದು ಅರೆವ್ಯಾಪ್ಯ ಪೊರೆಯ ಮೂಲಕ ಸಾಗುವಂತಹ ಪ್ರಕ್ರಿಯೆಯನ್ನು ನಾವು ಅಭಿಸರಣೆ ಎಂದು ಕಲಿತೆವು. ಈ ಅಭಿಸರಣೆ ಮತ್ತು ಈ ಕೋಶ ಪೊರೆಗೆ ಸಂಬಂಧಿಸಿದಂತೆ ನಾವು ಎಂಡೋಸೈಟೋಸಿಸ್ ಎನ್ನುವಂತಹ ಒಂದು ವಿದ್ಯಮಾನವನ್ನು ಗಮನಿಸ್ತೀವಿ. ಎಂಡೋಸೈಟೋಸಿಸ್ ಏನು? ಈ ಎಂಡೋಸೈಟೋಸಿಸ್ ಅಂದರೆ ಈ ಅಭಿಸರಣೆ ಎನ್ನುವಂಥದ್ದು ಮಾಧ್ಯಮದಿಂದ ನೀರಿನ ಸಾಂದ್ರತೆಯು ಹೆಚ್ಚಾಗಿರುತ್ತೆ. ನೀರಿನ ಸಾಂದ್ರತೆ ಹೆಚ್ಚಾಗಿರುವಂತಹ ಮಾಧ್ಯಮದ ಪ್ರದೇಶದಿಂದ ಕಡಿಮೆ ಸಾಂದ್ರತೆ, ನೀರಿನ ಸಾಂದ್ರತೆ ಕಡಿಮೆ ಇರುವಂತಹ ಒಂದು ಜೀವಕೋಶದ ಒಳಗೆ ಒಳ ಬರುವಂಥದ್ದನ್ನ ನಾವು ಮಕ್ಕಳೇ, ಈ ಎಂಡೋಸೈಟೋಸಿಸ್ ಅಂದರೆ ಉದಾಹರಣೆಗೆ ಈ ಅಮೀಬಾದ ಜೀವಕೋಶವನ್ನು ಇಲ್ಲಿ ಬರಿತಾ ಇದ್ದೇನೆ. ಆ ಅಮೀಬಾದ ಕೋಶಪೊರೆಯು ಮಾಧ್ಯಮದಲ್ಲಿರುವ ಆಹಾರದ ಕಣಗಳನ್ನು ತನ್ನೊಳಗೆ ಸೆಳೆದುಕೊಳ್ಳುವಂತಹ ಪ್ರಕ್ರಿಯೆಯನ್ನು ಎಂಡೋಸೈಟೋಸಿಸ್ ಎಂದು ಕರೆಯುತ್ತೇವೆ. ಮಕ್ಕಳಲ್ಲಿ ವಸ್ತುವಾಗಿ ಇಲ್ಲಿ ಆಹಾರದ ಕಣ ಇದ್ದು ಆ ಕಡಿಮೆ ಸಾಂದ್ರತೆಯುಳ್ಳ ಈ ಅಮೀಬಾದ ಜೀವಕೋಶದೊಳಗೆ ಈ ಆಹಾರದ ಕಣಗಳು ಹೆಚ್ಚಿನ ಸಾಂದ್ರತೆಯಲ್ಲಿರುವಂಥವು ಒಳಬರುವಂತಹ ಪ್ರಕ್ರಿಯೆ. ಇದನ್ನು ಎಂಡೋಸೈಟೋಸಿಸ್ ಎಂದು ಕರೆದು ಈ ಒಂದು ಅಮೀಬಾವು ಆಹಾರದ ಕಣಗಳನ್ನು ತನ್ನ ಕೋಶಪೊರೆಯ ನಮ್ಯತೆಯಿಂದಾಗಿ ತನ್ನೊಳಗೆ ಸೆಳೆದುಕೊಳ್ಳುವಂತಹ ಈ ಪ್ರಕ್ರಿಯೆಯನ್ನು ಎಂಡೋಸೈಟೋಸಿಸ್ ಎಂದು ಕರೆಯುತ್ತೇವೆ. ನಾವು ಮುಂದುವರಿದಂತೆ ಈ ಕೋಶ ಭಿತ್ತಿಯ ಬಗ್ಗೆ ಅಭ್ಯಾಸ ಮಾಡಬೇಕಾಗಿದೆ. ಮಕ್ಕಳೇ, ಈ ಕೋಶ ಭಿತ್ತಿ ಎನ್ನುವಂಥದ್ದು ಕೇವಲ ಸಸ್ಯಗಳಲ್ಲಿ ಮಾತ್ರ ಕಂಡುಬರುವಂಥದ್ದಾಗಿದೆ. ಒಂದು ಸಸ್ಯ ಜೀವಕೋಶದ ಅತ್ಯಂತ ಹೊರಪದರವನ್ನು ನಾವು ಕೋಶ ಭಿತ್ತಿ ಎಂದು ಕರೆದು, ಇದು ಕೋಶ ಪೊರೆಯನ್ನು ತನ್ನ ಒಳಭಾಗದಲ್ಲಿ ಹೊಂದಿರುತ್ತದೆ.
ಕೋಶಪೊರೆ ಇದ್ದು ಅದನ್ನ ಹೊರ ಭಾಗದಲ್ಲಿ ಆವರಿಸಿರುವಂತಹ ಒಂದು ದಪ್ಪನಾದ ಪದರಕ್ಕೆ ನಾವು ಕೋಶ ಭಿತ್ತಿ ಎಂದು ಕರೆಯುತ್ತೇವೆ. ಮಕ್ಕಳೇ, ನೀವೆಲ್ಲ ಈ ಸಸ್ಯ ಜೀವಕೋಶದ ಚಿತ್ರವನ್ನು ಈಗಾಗಲೇ ಬರೆದು ಅಭ್ಯಾಸ ಮಾಡಿರುತ್ತೀರಿ. ಇಲ್ಲಿ ಕೋಶ ಕೇಂದ್ರ ಎನ್ನುವಂಥದ್ದು ಪಾರ್ಶ್ವ ಭಾಗದಲ್ಲಿದ್ದು ಬಹುತೇಕ ಪ್ರದೇಶವು ಆ ರಸದಾನಿಯಿಂದಲೇ ಆಕ್ರಮಿಸಲ್ಪಟ್ಟಿರುತ್ತದೆ. ಇಲ್ಲಿ ಕೋಶ ದ್ರವ್ಯ ಎನ್ನುವಂಥದ್ದು ಇದ್ದು ಅದರಲ್ಲಿ ಹಲವಾರು ಕಣದಂಗಗಳನ್ನು ನಾವು ಕಾಣಬಹುದಾಗಿದೆ. ಈ ಕೋಶ ಭಿತ್ತಿಯಲ್ಲಿ ಇರುವಂತಹ ರಾಸಾಯನಿಕಗಳು ಪ್ರಮುಖವಾಗಿ ಸೆಲ್ಯುಲೋಸ್ ಎಂಬುವಂಥದ್ದಾಗಿದೆ. ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್, ಲಿಗ್ನಿನ್, ಪೆಕ್ಟಿನ್ ಅಂತಹ ವಸ್ತುಗಳಿಂದ ಈ ಕೋಶಭಿತ್ತಿ ಮಾಡಲಾಗಿದ್ದು ಇಲ್ಲಿ ನಾವು ಮುಖ್ಯವಾಗಿ ಸೆಲ್ಯುಲೋಸ್ನಿಂದ ಮಾಡಲ್ಪಟ್ಟಿದೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಮಕ್ಕಳೇ, ಇಲ್ಲಿ ಕೋಶ ದ್ರವ್ಯ ಆಕುಂಚನ, ಈ ಕೋಶಭಿತ್ತಿಗೆ ಸಂಬಂಧಿಸಿದಂತೆ ಕೋಶ ದ್ರವ್ಯ ಆಕುಂಚನ ಮಕ್ಕಳೇ, ಇದನ್ನ ಪ್ಲಾಸ್ಮಾಲಿಸಿಸ್ ಎಂದು ಸಹ ಕರಿತೀವಿ. ಏನೀಗ ಹಿಂಗಂದ್ರೆ ಕೋಶ ದ್ರವ್ಯ ಆಕುಂಚನ ಅಂದ್ರೆ ಏನು ಎಂದು ತಿಳಿದುಕೊಳ್ಳೋಣ. ಮಕ್ಕಳೇ, ಈ ಕೋಶ ಭಿತ್ತಿಯು ಅತ್ಯಂತ ಗಡುಸಾದಂತಹ ಒಂದು ದಪ್ಪನಾದಂತಹ ಪದರವಾಗಿದೆ. ಈ ಒಂದು ಸಸ್ಯದ ಜೀವಕೋಶಗಳ ಸುತ್ತ ಮಾಧ್ಯಮವಿದೆ. ಮಾಧ್ಯಮದ ಉದಾಹರಣೆಗೆ ನೀರಿನ ಮಾಧ್ಯಮ ಎಂದುಕೊಂಡಾಗ ಈ ನೀರಿನ ಮಾಧ್ಯಮದಲ್ಲಿ ನೀರಿನ ಸಾಂದ್ರತೆ ಅತ್ಯಂತ ಕಡಿಮೆಯಾಗಿದ್ದು ಇದರಲ್ಲಿರುವ ಕರಗಿರುವಂತಹ ದ್ರವ್ಯದ ಪ್ರಮಾಣ ಹೆಚ್ಚಾಗಿದ್ರೆ ಆ ನೀರು ಜೀವಕೋಶದ ಒಳಭಾಗದಿಂದ ಹೊರಭಾಗಕ್ಕೆ ಚಲಿಸುತ್ತದೆ. ಉದಾಹರಣೆಗೆ ಈಗ ರಿಯೋ ಸಸ್ಯದ ಎಲೆಗಳು. ರಿಯೋ ಸಸ್ಯದ ಎಲೆಯ ಒಂದು ಪದರವನ್ನು ನಾವು ತೆಗೆದುಕೊಂಡು ಆ ಪದರದ ಮೇಲೆ ಉಪ್ಪಿನ ದ್ರಾವಣವನ್ನು ಹಾಕಿದಾಗ ಆ ಉಪ್ಪಿನ ದ್ರಾವಣದಲ್ಲಿರುವ ಒಂದು ಹೆಚ್ಚಾದ ಸಾಂದ್ರತೆಯುಳ್ಳ ದ್ರವ್ಯ ಹಾಗೂ ಕಡಿಮೆ ಸಾಂದ್ರತೆಯುಳ್ಳ ನೀರು ಇರುವಂಥ ಪ್ರದೇಶದ ಕಾರಣದಿಂದಾಗಿ ಈ ಜೀವಕೋಶದಲ್ಲಿರುವ ಕೋಶ ದ್ರವ್ಯದಲ್ಲಿರುವ ದ್ರವ್ಯದ ಪ್ರಮಾಣ ಕಡಿಮೆ ಇದ್ದು ನೀರಿನ ಸಾಂದ್ರತೆ ಹೆಚ್ಚಾಗಿದ್ದು ನೀರು ಹೆಚ್ಚಿನ ಪ್ರದೇಶದಿಂದ ಕಡಿಮೆ ಪ್ರದೇಶಕ್ಕೆ ಚಲಿಸುತ್ತದೆ. ಮಕ್ಕಳೇ, ಈ ಜೀವಕೋಶವು ಉಪ್ಪಿನ ದ್ರಾವಣದಿಂದ ಆವೃತವಾದಾಗ ಈ ರಿಯೋ ಸಸ್ಯದ ಎಲೆಯ ಪದರಕ್ಕೆ ನಾವು ಉಪ್ಪಿನ ದ್ರಾವಣದಿಂದ ಆವೃತಗೊಳಿಸಿದಾಗ ಇಲ್ಲಿರುವ ಜೀವಕೋಶಗಳಲ್ಲಿ ಈ ಒಂದು ಕೋಶ ದ್ರವ್ಯದಲ್ಲಿರುವ ನೀರು ಹೊರ ಹೋಗಿ ಇಲ್ಲಿರುವಂತಹ ಈ ಕೋಶ ದ್ರವ್ಯ ಮತ್ತು ಕಣದಂಗಗಳುಳ್ಳ ಭಾಗವು ತನ್ನ ಗಾತ್ರವನ್ನು ಕುಗ್ಗಿಸಿಕೊಳ್ಳುತ್ತದೆ. ಮಕ್ಕಳೇ, ಇಲ್ಲಿರುವಂತಹ ಕೋಶ ಕೇಂದ್ರ ಆಗಿರ್ಬೋದು, ರಸದಾನಿ ಆಗಿರ್ಬೋದು ಮತ್ತು ಕಣದಂಗಗಳು ಜೀವದ್ರವ್ಯ ಸಂಕುಚಿಸುತ್ತದೆ. ಈ ರೀತಿಯಾದಂತಹ ನಾವು ಜೀವಕೋಶವನ್ನು ನಾವು ಸೂಕ್ಷ್ಮದರ್ಶಕದಲ್ಲಿ ವೀಕ್ಷಿಸಬಹುದು. ರಿಯೋ ಸಸ್ಯದ ಎಲೆಯ ಪದರಕ್ಕೆ ಒಂದು ಉಪ್ಪಿನ ದ್ರಾವಣವನ್ನು ಹಾಕಿ ಕೆಲ ಸಮಯದ ನಂತರ ಈ ಪದರವನ್ನು ನಾವು ಸೂಕ್ಷ್ಮದರ್ಶಕದಲ್ಲಿ ವೀಕ್ಷಿಸಿದಾಗ ಇಲ್ಲಿ ಕೋಶ ದ್ರವ್ಯವು ಸಂಕುಚನಗೊಂಡಿರುವುದನ್ನು ನಾವು ವೀಕ್ಷಿಸಬಹುದಾಗಿದೆ. ಇದನ್ನೇ ನಾವು ಕೋಶ ದ್ರವ್ಯ ಆಕುಂಚನ ಎಂದು ಕರೆಯುತ್ತೇವೆ. ಮಕ್ಕಳೇ, ಇಲ್ಲಿ ನೀರು ಜೀವಕೋಶದಿಂದ ಹೊರ ಹೋಗುವಂಥ ಪ್ರಕ್ರಿಯೆಯನ್ನು ಗಮನಿಸಿ ಇದು ಸಹ ಅಭಿಸರಣೆಯ ಪ್ರಕ್ರಿಯೆ ಆಗಿರುತ್ತದೆ. ಇದನ್ನ ಪ್ಲಾಸ್ಮಾಲಿಸಿಸ್ ಎಂದು ಸಹ ಕರೆಯುತ್ತೇವೆ. ಮಕ್ಕಳೇ, ನಾವೀಗ ಈ ಅಭಿಸರಣೆ ಪ್ರಕ್ರಿಯೆಯನ್ನು ಕೋಳಿ ಮೊಟ್ಟೆಯ ಮೂಲಕ ಅಭಿಸರಣೆ ಪ್ರಕ್ರಿಯೆ ಹೇಗಾಗುತ್ತದೆಂದು ನಾವು ಈಗ ತಿಳಿದುಕೊಳ್ಳೋಣ. ಕೋಳಿ ಮೊಟ್ಟೆಯ ಹೊರಭಾಗದ ಚಿಪ್ಪು ಕ್ಯಾಲ್ಸಿಯಂ ಕಾರ್ಬೋನೇಟ್ನಿಂದ ಮಾಡಲ್ಪಟ್ಟಿದ್ದು ಈ ಒಂದು ಪ್ರಾತ್ಯಕ್ಷಿಕೆಗೋಸ್ಕರ ನಾವು ಆ ಹೊರ ಚಿಪ್ಪನ್ನು ತೆಗೆಯಬೇಕಾಗುತ್ತೆ. ಆ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಒಂದು ಗಟ್ಟಿಯಾದ ಹೊರಪದರವನ್ನು ತೆಗೆದುಹಾಕಲು ನಾವು ಆ ಕೋಳಿ ಮೊಟ್ಟೆಯನ್ನು ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲದೊಳಗೆ ಒಂದು ಅದ್ದಬೇಕಾಗುತ್ತದೆ. ಅದ್ದಿದ ಹಲವಾರು ಗಂಟೆಗಳ ನಂತರ ಆ ಹೊರ ಪದರ
ಕ್ಯಾಲ್ಸಿಯಂ ಕಾರ್ಬೋನೇಟಿಂದಾದ ಹೊರಪದರ ಕರಗಿರುತ್ತದೆ. ನಾವು ಒಳಭಾಗದಲ್ಲಿರುವ ಆ ಚಿಪ್ಪು ರಹಿತವಾದಂತಹ ಆ ಕೋಳಿ ಮೊಟ್ಟೆಯನ್ನು ಹೊರ ತೆಗೆದುಕೊಂಡು ಅದನ್ನು ನಾವು ಶುದ್ಧ ನೀರಿನಲ್ಲಿ ಹಾಕಬೇಕು. ಮತ್ತೊಂದು ಬೀಕರ್ನಲ್ಲಿ ತೆಗೆದುಕೊಂಡು ಅದರಲ್ಲಿ ಶುದ್ಧ ನೀರನ್ನು ಹಾಕಿ ಅದರಲ್ಲಿ ಈ ಚಿಪ್ಪನ್ನು ತೆಗೆದಂತಹ ಈ ಮೊಟ್ಟೆಯ ಭಾಗವನ್ನು ಹಾಕಿದಾಗ ಮಕ್ಕಳೇ ಅಲ್ಲಿ ನಾವು ಗಮನಿಸಬಹುದು, ಸ್ವಲ್ಪ ಸಮಯವಾದ ನಂತರ ಮಾಧ್ಯಮದಲ್ಲಿರುವ ನೀರು ಜೀವಕೋಶದ ಒಳಗೆ ಸಾಗಿ ಆ ಒಂದು ಕೋಳಿ ಮೊಟ್ಟೆಯ ಗಾತ್ರವು ಹೆಚ್ಚಿರುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಅದೇ ಈ ಕೋಳಿ ಮೊಟ್ಟೆ ಉಬ್ಬಿರುವಂತಹ ಕೋಳಿ ಮೊಟ್ಟೆಯ ಗಾತ್ರವನ್ನು ಕಡಿಮೆ ಮಾಡಲು ನಾವು ಮತ್ತೊಂದು ಪ್ರಯತ್ನವನ್ನು ಮಾಡಬಹುದು. ಅದೇನಪ್ಪ ಅಂದರೆ ಅದೇ ಒಂದು ಬೀಕರ್ನಲ್ಲಿ ಉಪ್ಪಿನ ದ್ರಾವಣವನ್ನು ತೆಗೆದುಕೊಳ್ಳಬೇಕು. ಸೊ ಉಪ್ಪಿನ ದ್ರಾವಣವನ್ನು ತೆಗೆದುಕೊಂಡು ಅದರಲ್ಲಿ ಆ ಉಬ್ಬಿರುವಂತಹ ಕೋಳಿ ಮೊಟ್ಟೆಯನ್ನು ಇರಿಸಿದಾಗ ಉಪ್ಪಿನ ದ್ರಾವಣದಲ್ಲಿರುವ ಕಡಿಮೆ ಸಾರತೆಯುಳ್ಳ ನೀರು ಹಾಗೂ ಉಬ್ಬಿದ ಕೋಳಿ ಮೊಟ್ಟೆಯಲ್ಲಿರುವಂತಹ ಹೆಚ್ಚಿನ ಸಾರತೆಯುಳ್ಳ ನೀರು, ಈ ಒಳಭಾಗದಿಂದ ನೀರು ಹೆಚ್ಚಿನ ಸಾಂದ್ರತೆ ಪ್ರದೇಶದಿಂದ ಕಡಿಮೆ ಸಾಂದ್ರತೆ ಪ್ರದೇಶಕ್ಕೆ ಚಲಿಸುತ್ತದೆ. ಆದ್ದರಿಂದ ಮತ್ತೆ ಈ ಒಂದು ಕೋಳಿ ಮೊಟ್ಟೆಯ ಗಾತ್ರ ಸಂಕುಚಿಸುತ್ತದೆ. ಅದೇ ಶುದ್ಧ ನೀರಿನಲ್ಲಿ ಮುಳುಗಿಸಿಟ್ಟ ಈ ಕೋಳಿ ಮೊಟ್ಟೆಯ ಗಾತ್ರ ಹೆಚ್ಚಾಗಲು ಕಾರಣವೇನೆಂದರೆ ಈ ಮಾಧ್ಯಮದಲ್ಲಿರುವ ನೀರು ಶುದ್ಧವಾಗಿದ್ದು ನೀರಿನ ಸಾಂದ್ರತೆ ಹೆಚ್ಚಾಗಿದ್ದು ಮೊಟ್ಟೆಯ ಒಳಭಾಗದಲ್ಲಿರುವ ಕೋಶದ್ರವ್ಯದ ಭಾಗದಲ್ಲಿ ನೀರಿನ ಸಾಂದ್ರತೆ ಕಡಿಮೆ ಇದ್ದು ಹೆಚ್ಚಿನ ಪ್ರದೇಶದಿಂದ ನೀರು ಕಡಿಮೆ ಪ್ರದೇಶದ ಭಾಗಕ್ಕೆ ಚಲಿಸಿ ಈ ಮೊಟ್ಟೆಯ ಗಾತ್ರವು ಹೆಚ್ಚಾಗಲು ಕಾರಣವಾಗಿದೆ. ಮಕ್ಕಳೇ, ಈ ಒಂದು ಮೊಟ್ಟೆಯ ಮೂಲಕ ನಾವು ಅಭಿಸರಣೆ ಪ್ರಕ್ರಿಯೆಯನ್ನು ಈ ರೀತಿಯಾಗಿ ಅರ್ಥೈಸಿಕೊಳ್ಳಬಹುದು. ಮಕ್ಕಳೇ, ನಾವು ರಿಯೋ ಸಸ್ಯದ ಎಲೆಗಳಲ್ಲಿ ಜೀವದ್ರವ್ಯ ಆಕುಂಚನ ಎನ್ನುವಂತಹ ಪ್ರಕ್ರಿಯೆ ಬಗ್ಗೆ ಅಭ್ಯಾಸ ಮಾಡುತ್ತಿದ್ದೆವು. ಹೇಗೆ ರಿಯೋ ಸಸ್ಯದ ಎಲೆಯಲ್ಲಿ ಈ ಒಂದು ಜೀವಕೋಶದಲ್ಲಿ ಇರುವಂತಹ ಕೋಶಭಿತ್ತಿ ಹಾಗೂ ಕೋಶಪೊರೆ, ಇದರೊಳಗಿರುವಂತಹ ಕೋಶದ್ರವ್ಯ ತನ್ನ ಸುತ್ತಲಿನ ಮಾಧ್ಯಮದಲ್ಲಿ ಹಾಕಿದಂತಹ ಉಪ್ಪಿನ ದ್ರಾವಣದ ಪ್ರಭಾವದಿಂದಾಗಿ ತನ್ನಲ್ಲಿರುವ ನೀರಿನ ಅಂಶವನ್ನೆಲ್ಲ ಕಳೆದುಕೊಂಡು ಏನಾಗುತ್ತದೆ, ಈ ಕೋಶಪೊರೆ ಕುಗ್ಗುತ್ತದೆ. ಕೋಶಪೊರೆ ಮತ್ತು ಕೋಶಪೊರೆಯಲ್ಲಿರುವ ಕೋಶ ಕೇಂದ್ರ ಮತ್ತಿತರ ಕಣದಂಗಗಳು ಹಾಗೂ ಆ ಕೋಶದ್ರವ್ಯದಲ್ಲಿರುವ ನೀರಿನ ಅಂಶ ಹೊರಚಲಿಸಿ ಸುತ್ತಲೂ ನಾವು ಒಂದು ಅವಕಾಶವನ್ನು ನೋಡಬಹುದಾಗಿದೆ. ಸೊ ಇದನ್ನು ಜೀವದ್ರವ್ಯ ಆಕುಂಚನ ಎಂದು ಕರೆಯಲಾಗಿ, ಈ ಉಪ್ಪಿನ ದ್ರಾವಣದ ಬದಲು ನಾವು ಶುದ್ಧ ನೀರನ್ನು ಹಾಕಿದಾಗ ಅದೇ ಒಂದು ಸಂಕುಚಿಸಿದಂತಹ ಈ ಕೋಶದ್ರವ್ಯ ಏನಾಗುತ್ತೆ, ಮತ್ತೊಮ್ಮೆ ಉಬ್ಬುತ್ತದೆ. ಮತ್ತೆ ಈ ಕೋಶಪೊರೆ ತನ್ನ ಮೂಲಕ ನೀರನ್ನು ಒಳಭಾಗಕ್ಕೆ ತೆಗೆದುಕೊಂಡು ಯಥಾಸ್ಥಿತಿಗೆ ತನ್ನ ಗಾತ್ರಕ್ಕೆ ಮರಳುವುದಲ್ಲದೆ ಇದು ಇನ್ನಷ್ಟು ಉಬ್ಬುವ ಸಾಧ್ಯತೆಯೂ ಇರುತ್ತದೆ. ಈ ಒಂದು ಅಭಿಸರಣೆಯ ಪ್ರಕ್ರಿಯೆಯು ನೀರನ್ನು ಕಳೆದುಕೊಳ್ಳುವುದಾಗಿರ್ಬೋದು ಅಥವಾ ನೀರನ್ನು ಪಡೆದುಕೊಂಡು ಉಬ್ಬುವುದು ಸಹ ಆಗಿರಬಹುದು. ಈ ಸಂದರ್ಭದಲ್ಲಿ ನಾವು ಗಮನಿಸುವ ಅಂಶವೇನೆಂದರೆ, ಈ ಕೋಶಭಿತ್ತಿಯು ಅತ್ಯಂತ ಸದೃಢವಾದಂತಹ ಒಂದು ಜೀವಕೋಶದ ಭಾಗವಾಗಿದ್ದು ಇದು ಯಾವುದೇ ಸಂದರ್ಭದಲ್ಲಿ ಛಿದ್ರವಾಗದೆ ಯಥಾಸ್ಥಿತಿಯಲ್ಲಿ ತನ್ನ ರಚನೆಯನ್ನು ಕಾಪಾಡಿಕೊಳ್ಳುತ್ತದೆ. ಜೀವದ್ರವ್ಯ ಉಕ್ಕಬಹುದು ಅಥವಾ ಜೀವದ್ರವ್ಯ ಉಬ್ಬಿದಾಗಲೂ ಈ ಒಂದು ಕೋಶ ಭಿತ್ತಿಯು ತನ್ನದೇ ಆದಂತಹ ಒಂದು ಸ್ಥಿತಿಯನ್ನು ಕಾಪಾಡಿಕೊಂಡು ಛಿದ್ರವಾಗದೆ ಇರುತ್ತದೆ ಮತ್ತು ತನ್ನದೇ ಆದಂತಹ ಒತ್ತಡವನ್ನು ಹೇರುತ್ತದೆ. ಈ ಕೋಶದ್ರವ್ಯದ ಮೇಲೆ ತನ್ನದೇ ಆದಂತಹ ಒತ್ತಡವನ್ನು ಹೇರುತ್ತದೆ. ಉಬ್ಬಿದ ಕೋಶಗಳ ವಿರುದ್ಧ ಸಮನಾದ ಒತ್ತಡವನ್ನು ಕೋಶಭಿತ್ತಿ ಹೇರುತ್ತದೆ ಎಂದು ತಿಳಿದುಕೊಳ್ಳಬಹುದು. ಪ್ರಾಣಿ ಜೀವಕೋಶಗಳಿಗೆ ಹೋಲಿಸಿದರೆ ಕೋಶಭಿತ್ತಿಯಿಂದಾಗಿ ಇಂತಹ ಜೀವಕೋಶಗಳು ಸಸ್ಯದಲ್ಲಿ
ಕೋಶಭಿತ್ತಿ ಇರುವಂತಹ ಜೀವಕೋಶಗಳು ತಮ್ಮ ಸುತ್ತಲಿನ ಮಾಧ್ಯಮದಲ್ಲಿ ಉಂಟಾಗುವ ಅತಿ ಹೆಚ್ಚಿನ ಬದಲಾವಣೆಗಳನ್ನು ತಡೆದುಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿವೆ. ಈ ಕೋಶಭಿತ್ತಿಯು ಉಬ್ಬಿದ ಕೋಶದ್ರವ್ಯದ ಮೇಲೆ ಸಮನಾದ ಒತ್ತಡವನ್ನು ಹೇರುವಂತಹ ಅವಕಾಶವನ್ನು ಹೊಂದಿರುತ್ತದೆ. ಮತ್ತು ಪ್ರಾಣಿ ಜೀವಕೋಶಗಳಿಗೆ ಹೋಲಿಸಿದರೆ ಈ ಸಸ್ಯ ಜೀವಕೋಶಗಳಲ್ಲಿರುವ ಈ ಕೋಶಭಿತ್ತಿಯಿಂದಾಗಿ ಇದು ತನ್ನ ಸುತ್ತಲಿನ ಮಾಧ್ಯಮದಲ್ಲಿ ಉಂಟಾಗುವ ಅನೇಕ ಬದಲಾವಣೆಗಳನ್ನು ತಡೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ಈ ಸಸ್ಯ ಜೀವಕೋಶಗಳು ಹೊಂದಿವೆ. ಮತ್ತು ಈ ರಿಯೋ ಸಸ್ಯದ ಎಲೆಯ ಪದರದ ಮೇಲೆ ನಾವು ಉಪ್ಪಿನ ದ್ರಾವಣವನ್ನು ಹಾಕಿದಾಗ ಜೀವದ್ರವ್ಯ ಸಂಕುಚನಗೊಳ್ಳುವಂಥದ್ದನ್ನು ನಾವು ವೀಕ್ಷಿಸಿದ್ವಿ. ಅದೇ ರೀತಿ ಈ ರಿಯೋ ಸಸ್ಯದ ಈ ಒಂದು ಪದರವನ್ನು ನಾವು ಬಿಸಿ ನೀರಿನಲ್ಲಿ ಎದ್ದಿ ಆ ಜೀವಕೋಶಗಳನ್ನೆಲ್ಲ ಅದೇ ರೀತಿ ರಿಯೋ ಸಸ್ಯದ ಈ ಪದರವನ್ನು ಉಪ್ಪಿನ ದ್ರಾವಣದ ಬದಲು ಶುದ್ಧ ನೀರಿನಲ್ಲಿ ಹಾಕಿಟ್ಟಾಗ ಅದೇ ಈ ರಿಯೋ ಸಸ್ಯದ ಪದರವನ್ನು ನಾವು ಬಿಸಿ ನೀರಿನಲ್ಲಿ ಅದ್ದಿಟ್ಟಾಗ ಅದರಲ್ಲಿರುವ ಜೀವಕೋಶಗಳು ಕೊಲ್ಲಲ್ಪಟ್ಟು ಅದರಲ್ಲಿ ನಾವು ಶುದ್ಧ ನೀರನ್ನಾಗಲಿ ಉಪ್ಪಿನ ದ್ರಾವಣವನ್ನಾಗಲಿ ಹಾಕಿದಾಗ ಇಲ್ಲಿ ಆಕುಂಚನ ಪ್ರಕ್ರಿಯೆಯು ನಡೆಯುವುದಿಲ್ಲ. ಇದರಿಂದ ಸಾಬೀತಾಗುವ ಅಂಶವೇನೆಂದರೆ ಈ ಒಂದು ಅಭಿಸರಣೆ ಪ್ರಕ್ರಿಯೆ ಉಂಟಾಗಲು ಜೀವಂತ ಜೀವಕೋಶಗಳೇ ಇರಬೇಕು. ಆ ಮೃತ ಜೀವಕೋಶಗಳಲ್ಲಿ ಯಾವುದೇ ಕಾರಣಕ್ಕೂ ಅಭಿಸರಣೆ ಪ್ರಕ್ರಿಯೆಯು ಜರುಗುವುದಿಲ್ಲ ಎಂದು ನಾವು ತೀರ್ಮಾನಕ್ಕೆ ಬರಬಹುದು. ಜೀವಕೋಶದ ಮತ್ತೊಂದು ಪ್ರಮುಖವಾದ ಭಾಗವಾದಂತಹ ಕೋಶ ಕೇಂದ್ರದ ಬಗ್ಗೆ ಅಭ್ಯಾಸ ಮಾಡುತ್ತಾ, ಆ ಜೀವಕೋಶದಲ್ಲಿ ಇರುವಂತಹ ಈ ಕೋಶ ಕೇಂದ್ರವು ಕಿರುಕೋಶ ಕೇಂದ್ರವನ್ನು ಹೊಂದಿರುತ್ತದೆ. ಹಾಗೆ ಕೋಶ ಕೇಂದ್ರ ದ್ರವ್ಯ ಹಾಗೂ ಈ ಕಿರುಕೋಶ ಕೇಂದ್ರ ಹಾಗೂ ಕೋಶ ಕೇಂದ್ರ ದ್ರವ್ಯವನ್ನು ಆವರಿಸಿರುವಂತಹ ಕೋಶ ಕೇಂದ್ರ ಪೊರೆ ಅಥವಾ ನ್ಯೂಕ್ಲಿಯರ್ ಪೊರೆ ಎಂದಲೂ ಸಹ ಕರೆಯಬಹುದು. ಮಕ್ಕಳೇ, ಈ ನ್ಯೂಕ್ಲಿಯರ್ ಪೊರೆ ಅಥವಾ ಕೋಶ ಕೇಂದ್ರ ಪೊರೆಯನ್ನು ನಾವು ಈ ರೀತಿಯಾಗಿ ಬರೆಯಬಹುದು. ಇವು ಎರಡು ಪದರಗಳಿಂದ ಮಾಡಲ್ಪಟ್ಟಿದ್ದು, ಒಂದು ಈ ಕೋಶ ಕೇಂದ್ರ ಪೊರೆಯ ಒಂದು ಭಾಗಗಳು. ಈ ಭಾಗದಲ್ಲಿ ನಾವು ರಂಧ್ರಗಳನ್ನು ನೋಡಬಹುದಾಗಿದೆ. ಇದು ಕೋಶ ಕೇಂದ್ರ ರಂಧ್ರ ಎಂದು ಕರೆಯಬಹುದು. ಅದೇ ಇಲ್ಲಿ ನಾವು ಗಮನಿಸಿರುವ ಹಾಗೆ ಈ ಭಾಗವನ್ನು ಕೋಶ ಕೇಂದ್ರ ರಂಧ್ರಗಳು, ನ್ಯೂಕ್ಲಿಯರ್ ಪೋರ್ಸ್ ಎಂದು ಸಹ ಕರೆಯುತ್ತೇವೆ. ಹಾಗಾದರೆ ಮಕ್ಕಳೇ, ಈ ಕೋಶ ಕೇಂದ್ರ ನಿರ್ವಹಿಸುವಂತಹ ಕಾರ್ಯವೇನು? ಇದು ತನ್ನೊಳಗೆ ಒಂದು ಕೋಶ ಕೇಂದ್ರ ದ್ರವ್ಯವನ್ನು ಹೊಂದಿದ್ದು ತನ್ನ ಸುತ್ತಲಿನ ಕೋಶ ದ್ರವ್ಯದಿಂದ ವಸ್ತುಗಳನ್ನು ತನ್ನೊಳಗೆ ತೆಗೆದುಕೊಂಡು ಹಾಗೂ ತನ್ನಿಂದ ಹೊರ ಹಾಕುವುದನ್ನು ಮಾಡುತ್ತದೆ. ಮತ್ತು ಈ ಕೋಶ ಕೇಂದ್ರವು ಜೀವಕೋಶದ ಪ್ರತಿಯೊಂದು ಚಟುವಟಿಕೆಗಳನ್ನು ಸಹ ನಿರ್ವಹಿಸುತ್ತದೆ. ಹಾಗಾದರೆ ನಾವು ಈ ಒಂದು ನಿರ್ವಹಣೆಯ ಕಾರ್ಯವನ್ನು ಈ ಕೋಶ ಕೇಂದ್ರ ಹೇಗೆ ಮಾಡುತ್ತದೆ ಎಂದು ಗಮನಿಸಿದಾಗ, ಕೋಶ ಕೇಂದ್ರದಲ್ಲಿರುವ ಈ ಕೋಶ ಕೇಂದ್ರವನ್ನು ಹೊರತುಪಡಿಸಿದಂತಹ ಈ ಭಾಗದಲ್ಲಿ ಇರುವಂತಹ ವಸ್ತುವಿನ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಇದನ್ನು ನಾವು ಕ್ರೊಮ್ಯಾಟಿಕ್ ಜಾಲ ಎಂದು ಕರೆಯುತ್ತೇವೆ ಮಕ್ಕಳು. ಈ ಕಿರುಕೋಶ ಕೇಂದ್ರನ ಸುತ್ತ ಇರುವಂತಹ ಈ ಭಾಗವನ್ನು ನಾವು ಕ್ರೊಮ್ಯಾಟಿನ್ ಜಾಲ
ಕ್ರೊಮ್ಯಾಟಿನ್ ಜಾಲ ಎಂದು ಕರೆದು ಇದು ನೋಡಲಿಕ್ಕೆ ದಾರದ ರಚನೆಯಂತೆ ಕಂಡುಬರುತ್ತದೆ. ಮಕ್ಕಳೇ, ಈ ಒಂದು ಜೀವಕೋಶ ಒಂದು ವಿಶಿಷ್ಟವಾದ ಗುಣವನ್ನು ಹೊಂದಿದ್ದು ಇದು ವಿಭಜನೆಯನ್ನು ಹೊಂದುವಂಥ ಸಂದರ್ಭದಲ್ಲಿ ಈ ಕೋಶ ಕೇಂದ್ರವು ಸಹ ಪ್ರಮುಖವಾದ ಪಾತ್ರವನ್ನು ಹೊಂದುತ್ತದೆ. ಯಾವುದೇ ಜೀವಕೋಶ ವಿಭಜನೆಯಾಗುವಂಥ ಸಂದರ್ಭದಲ್ಲಿ ತನ್ನ ಕೋಶ ಕೇಂದ್ರವನ್ನು ವಿಭಜಿಸುವುದರ ಜೊತೆಗೆ ಈ ಒಂದು ಕೋಶ ದ್ರವ್ಯವೂ ಸಹ ವಿಭಜನೆಗೊಳ್ಳುವಂತಹ ಕಾರ್ಯ ನಡೆಯುತ್ತದೆ. ಅಂಥ ಸಂದರ್ಭದಲ್ಲಿ ಈ ಒಂದು ಕ್ರೊಮ್ಯಾಟಿನ್ ಜಾಲದ ಪರಿಸ್ಥಿತಿ ಏನಾಗುತ್ತದೆ, ಅದರ ಸ್ಥಿತಿ ಏನಾಗುತ್ತದೆ ಎಂದರೆ ಈ ಕ್ರೊಮ್ಯಾಟಿನ್ ಜಾಲವು ತನ್ನ ಆಕಾರವನ್ನು ಬದಲಿಸಿಕೊಂಡು ವರ್ಣತಂತುಗಳಾಗಿ ಪರಿವರ್ತನೆಯಾಗುತ್ತವೆ. ಕ್ರೊಮ್ಯಾಟಿನ್ ಜಾಲ ಎನ್ನುವಂಥದ್ದು ಕ್ರೋಮೋಸೋಮ್ ಎಂದರೆ ಮಕ್ಕಳೇ ವರ್ಣತಂತು ಎಂದು ಕನ್ನಡದಲ್ಲಿ ಕರೀತಾರೆ. ಈ ವರ್ಣತಂತು ತನ್ನ ಆಕಾರವನ್ನು ಈ ರೀತಿಯಾಗಿ ಹೊಂದಿರುತ್ತದೆ. ಗಿಡ್ಡನಾಗಿ ಚಿಟ್ಟೆಯಂಥ ಆಕಾರವನ್ನು ಹೊಂದಿರುವಂಥ ಈ ವರ್ಣತಂತುಗಳು ಪ್ರತಿಯೊಂದು ಜೀವಿಯಲ್ಲೂ ಇರುವಂತಹ ಜೀವಕೋಶಗಳಲ್ಲಿ ಅದರದೇ ಆದಂತಹ ಸಂಖ್ಯೆಯನ್ನು ಹೊಂದಿರುತ್ತದೆ. ಉದಾಹರಣೆಗೆ ಮಾನವನ ದೇಹದ ಜೀವಕೋಶಗಳಲ್ಲಿ ಇರುವ ಕೋಶ ಕೇಂದ್ರದಲ್ಲಿ ಕಂಡು ಬರುವಂತಹ ವರ್ಣತಂತುಗಳ ಸಂಖ್ಯೆ 46 ಎಂದಾಗಿರುತ್ತದೆ. ಈ ವರ್ಣತಂತುವಿನಲ್ಲಾಗಲಿ ಕ್ರೊಮ್ಯಾಟಿನ್ ಆಗಲಿ ಇರುವಂತಹ ಈ ದಾರದಂತಹ ಎಳೆಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಅದನ್ನು ಒಂದು ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕ ಮತ್ತಿತ್ಯಾದಿ ಉನ್ನತ ಸೂಕ್ಷ್ಮದರ್ಶಕಗಳಲ್ಲಿ ಗಮನಿಸಿದಾಗ ಅದರಲ್ಲಿ ನಾವು ಒಂದು ಅತ್ಯಂತ ವಿಶಿಷ್ಟವಾದ ಅನುವಂಶೀಯ ವಸ್ತುವನ್ನು ಗಮನಿಸುತ್ತೇವೆ. ಅದೇ ಒಂದು DNA. DNA ಎಂದರೆ ಡಿಆಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆಮ್ಲ. ಮಕ್ಕಳೇ, ಇದನ್ನು ನಾವು ಹಟ್ಟುತ್ತಾ ಹೋದರೆ ಅತ್ಯಂತ ಉದ್ದವಾದ ರಚನೆ ಆಗಿದ್ದು ಈ ಕ್ರೊಮ್ಯಾಟಿನ್ ಜಾಲವೇ ವರ್ಣತಂತುವಾಗಿ ಈ ವರ್ಣತಂತುದಲ್ಲಿರುವ ಈ ದಾರದಂತಹ ಎಳೆಗಳನ್ನು ನಾವು ಡಿಆಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆಮ್ಲ ಇದ್ದಾಗ ಇದು ಒಂದು ಸಂಕೀರ್ಣವಾದಂತಹ ರಾಸಾಯನಿಕಗಳನ್ನು ಒಳಗೊಂಡಿದ್ದು ಇದರಲ್ಲಿ 3 ಪ್ರಮುಖವಾದ ರಾಸಾಯನಿಕಗಳು ಕಂಡುಬರುತ್ತವೆ. ಅವು ಪೆಂಟೋಸ್ ಶರ್ಕರ, ನೈಟ್ರೋಜನ್ ಕ್ಷಾರಗಳು ಹಾಗೂ ಫಾಸ್ಫೇಟ್ ಗುಂಪು ಎಂದು ಆ 3 ರೀತಿಯ ರಾಸಾಯನಿಕಗಳಿಂದ ಈ DNA ಮಾಡಲ್ಪಟ್ಟಿರುತ್ತದೆ. ಈ DNAದ ಕ್ರಿಯಾಶೀಲ ಭಾಗವನ್ನು ನಾವು ಜೀನ್ ಅಥವಾ ವಂಶವಾಹಿ ಎಂದು ಕರೆಯುತ್ತೇವೆ. ಮಕ್ಕಳೇ, ನೀವೆಲ್ಲ ಗಮನಿಸಿರುವ ಹಾಗೆ ಯಾವುದೇ ಜೀವಿ ಸಂತಾನೋತ್ಪತ್ತಿ ಮಾಡಿದಾಗ ತನ್ನದೇ ಹೋಲಿಕೆ ಇರುವಂತಹ ಮರಿಜೀವಿಗಳಿಗೆ ಜನ್ಮ ಕೊಡೋದಕ್ಕೆ ಕಾರಣವಾಗಿರುವಂಥದ್ದೇ ಈ ಅನುವಂಶೀಯ ವಸ್ತು. ಕೋಶ ಕೇಂದ್ರದಲ್ಲಿರುವ ಅನುವಂಶೀಯ ವಸ್ತುವಾದ ಈ DNAಯು ತನ್ನಲ್ಲಿ ಕ್ರಿಯಾಶೀಲ ಭಾಗವನ್ನು ಹೊಂದಿದ್ದು ಆ ಒಂದು ವಂಶವಾಹಿಗಳು ಹೊಂದಿರುವಂತಹ ಈ ಸಂಕೇತಗಳ ಆಧಾರದ ಮೇಲೆ ಜೀವಿಗಳ ಗುಣಗಳು ನಿರ್ಮಾಣ ಆಗ್ತಾ ಹೋಗ್ತವೆ ಹಾಗೂ ಆ ಸಂಬಂಧಪಟ್ಟ ಜೀವಿಗಳ ಬೆಳವಣಿಗೆಗೆ ಮತ್ತು ಗುಣಗಳಿಗೆ ಕಾರಣವಾಗಿರುವಂತಹ ಈ ವಂಶವಾಹಿಗಳು ಒಂದು ತಮ್ಮದೇ ಆದಂತಹ ಸಂಕೇತಗಳನ್ನು ಹೊಂದಿದ್ದು ಆ ಸಂಕೇತಗಳಿಗೆ ಅನುಗುಣವಾಗಿ ನಿಯಮಿತವಾದಂತಹ ನಿರ್ದಿಷ್ಟವಾದಂತಹ ಪ್ರೋಟೀನ್ಗಳು ನಮ್ಮ ದೇಹದಲ್ಲಿ ರಚನೆಯಾಗಿ ನಾವು ಮಾನವನ ಗುಣಗಳನ್ನು ಹೊಂದುತ್ತೇವೆ. ಅದೇ ರೀತಿಯಾಗಿ ಬೇರೆ ಬೇರೆ ಜೀವಿಗಳು ತಮ್ಮದೇ ಆದಂತಹ ಗುಣಗಳನ್ನು ಹೊಂದಿರ್ತವೆ. ಈ ರೀತಿಯಾಗಿ ಈ ಕೋಶ ಕೇಂದ್ರವು ಆ ಜೀವಕೋಶದ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುವಂತಹ ಪ್ರಮುಖವಾದ ಭಾಗವಾಗಿದೆ. ಮಕ್ಕಳೇ, ಈ ಕೋಶ ಕೇಂದ್ರದಲ್ಲಿರುವ ಈ ನ್ಯೂಕ್ಲಿಯರ್ ಪೊರೆ ಅಥವಾ ಕೋಶ ಕೇಂದ್ರ ಪೊರೆ ನಿರ್ದಿಷ್ಟವಾಗಿದ್ದಲ್ಲಿ ಈ ಒಂದು ಜೀವಕೋಶವನ್ನು ಯೂಕ್ಯಾರಿಯೋಟಿಕ್ ಜೀವಕೋಶ ಎಂದು ಕರೆಯುತ್ತೇವೆ. ಎಲ್ಲ ಉನ್ನತವಾದ ಸಸ್ಯಗಳು ಪ್ರಾಣಿಗಳು ಅವುಗಳಲ್ಲಿ ಹೊಂದಿರುವಂಥ ಜೀವಕೋಶಗಳು ಯೂಕ್ಯಾರಿಯೋಟಿಕ್ ಜೀವಕೋಶಗಳಾಗಿವೆ. ಹಾಗಾಗಿ ಒಂದು ನಿರ್ದಿಷ್ಟವಾದ ಕೋಶಕೇಂದ್ರ ಪೊರೆಯನ್ನು ಹೊಂದಿರುವಂಥ ಜೀವಿಗಳನ್ನು ಯೂಕ್ಯಾರಿಯೋಟ್ ಜೀವಿಗಳು ಎಂದು ಕರೆಯುತ್ತೇವೆ. ಹಾಗಾದರೆ ಇದಕ್ಕೆ ವಿರುದ್ಧವಾಗಿ ಕೆಲವು ಜೀವಕೋಶಗಳಲ್ಲಿ
ನಿರ್ದಿಷ್ಟ ಕೋಶಕೇಂದ್ರ ಪೊರೆ ಇಲ್ಲದೇ ಇರುವಂತಹ ಪರಿಸ್ಥಿತಿಯನ್ನು ಸಹ ಕೆಲವು ಜೀವಿಗಳು ಹೊಂದಿದ್ರೆ ಅವುಗಳನ್ನು ಪ್ರೊಕ್ಯಾರಿಯೋಟ್ ಜೀವಿಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಒಂದು ಬ್ಯಾಕ್ಟೀರಿಯಾ. ಸೊ ಬ್ಯಾಕ್ಟೀರಿಯಾದ ಒಂದು ಜೀವಕೋಶವನ್ನು ನಾವು ನೋಡ್ತಾ ಹೋದರೆ ಇಲ್ಲಿ ಕೋಶ ಭಿತ್ತಿ ಎನ್ನುವಂತಹ ರಚನೆ ಕಂಡು ಬಂದಿದ್ದು, ಅದರೊಳಗಿರುವಂತಹ ಒಳಭಾಗದಲ್ಲಿರುವಂತಹ ಕೋಶ ಪೊರೆ ಹಾಗೂ ಅದರ ನಂತರ ಕಂಡುಬರುವಂತಹ ಈ ರಚನೆಯನ್ನು ನಾವು ನ್ಯೂಕ್ಲಿಯಾಯ್ಡ್ ಎಂದು ಕರೆಯುತ್ತೇವೆ. ಈ ನ್ಯೂಕ್ಲಿಯಾಯ್ಡ್ ಎಂದು ಹೆಸರು ಏಕೆ ಬಂದಿದೆ ಅಂದರೆ ಈ ನ್ಯೂಕ್ಲಿಯಾಯ್ಡ್ ನಿರ್ದಿಷ್ಟವಾದ ಕೋಶಕೇಂದ್ರ ಪೊರೆಯನ್ನು ಹೊಂದದೇ ಇರುವಂಥದ್ದು. ಈ ರೀತಿಯಾಗಿ ನಿರ್ದಿಷ್ಟ ಕೋಶಕೇಂದ್ರ ಪೊರೆಯನ್ನು ಹೊಂದದೇ ಇರುವಂತಹ ಜೀವಿಗಳು ಕೆಳವರ್ಗದ ಜೀವಿಗಳು ಅಥವಾ ಕೆಳ ಹಂತದ ಜೀವಿಗಳಾಗಿರ್ಬೋದು. ಸೊ ಇವನ್ನ ಉದಾಹರಣೆಯಾಗಿ ಬ್ಯಾಕ್ಟೀರಿಯಾ. ಸೊ ಈ ಬ್ಯಾಕ್ಟೀರಿಯಾವನ್ನು ನಾವು ಪ್ರೊಕ್ಯಾರಿಯೋಟಿಕ್ ಜೀವಿ ಎಂದು ಕರೆಯಬಹುದು. ಈ ಒಂದು ಕೋಶಕೇಂದ್ರವನ್ನು ನೀವು ವೀಕ್ಷಿಸಬೇಕು, ಸೂಕ್ಷ್ಮದರ್ಶಕದಲ್ಲಿ ಗಮನಿಸಬೇಕು ಎಂದರೆ ನೀವು ನಿಮ್ಮ ಬಾಯಿಯ ಒಳಭಾಗದಲ್ಲಿ, ಕೆನ್ನೆಯ ಒಳಭಾಗದಲ್ಲಿರುವ ಆ ಸೂಕ್ಷ್ಮವಾದ ಚರ್ಮದ ಮೇಲಿರುವ ಒಂದು ಬಿಳಿಯಾದ ಭಾಗವನ್ನು ಒಂದು ಚಿಮ್ಮಟದಿಂದ ಅಥವಾ ಸ್ಕಾಲ್ಪಲ್ನಿಂದ ಹೊರಗಡೆ ತೆಗೆದು ಅದಕ್ಕೆ ಸ್ಯಾಫ್ರನಿನ್ ದ್ರಾವಣವನ್ನಾಗಲಿ, ಸ್ಯಾಫ್ರನಿನ್ ಸ್ಟೇನ್ ಆಗಲಿ ಅಥವಾ ಮಿಥಿಲಿನ್ ಬ್ಲೂ ಸ್ಟೇನ್ ಆಗಲಿ ಸ್ವಲ್ಪ ಹಾಕಿ ಸೂಕ್ಷ್ಮದರ್ಶಕದಲ್ಲಿ ವೀಕ್ಷಿಸಿದಾಗ ಈ ಒಂದು ಜೀವಕೋಶಗಳು ಅದರೊಳಗೆ ಇರುವಂತಹ ಕೋಶಕೇಂದ್ರವು ಆ ನಿರ್ದಿಷ್ಟವಾದಂತಹ ಆ ಬಣ್ಣಗಳನ್ನು ತೆಗೆದುಕೊಂಡು ಎದ್ದು ಕಾಣುವಂಥದ್ದನ್ನು, ಸೂಕ್ಷ್ಮದರ್ಶಕದಲ್ಲಿ ಗಮನಾರ್ಹವಾಗಿ ಕಾಣುವಂಥದ್ದನ್ನು ನಾವು ನೋಡಬಹುದು. ಮಾನವನ ಬಾಯಿಯ ಒಳಗಿರುವಂತಹ ಆ ಕೆನ್ನೆಯ ಒಳಭಾಗದಲ್ಲಿರುವಂಥ ಚರ್ಮದಲ್ಲಿ ಇರುವಂತಹ ಆ ಒಂದು ಬಿಳಿಯಾದ ಪದರವನ್ನು ಸ್ಕಾಲ್ಪಲ್ನಿಂದ ತೆಗೆದು ಸ್ಲೈಡ್ನ ಮೇಲೆ ಹಾಕಿ ಅದಕ್ಕೆ ಈ ಒಂದು ಬಣ್ಣವನ್ನು ಹಾಕಬೇಕಾಗುತ್ತೆ. ಸ್ಯಾಫ್ರನಿನ್ ದ್ರಾವಣ ಅಥವಾ ಸ್ಯಾಫ್ರನಿನ್ ಅಥವಾ ಮಿಥಿಲಿನ್ ಬ್ಲೂ ಹಾಕಿ ಅದನ್ನು ಕವರ್ ಸ್ಲಿಪ್ನಿಂದ ಒಂದು ರಕ್ಷಣೆ ಕೊಟ್ಟು ಅದನ್ನು ನಾವು ಸೂಕ್ಷ್ಮದರ್ಶಕದಲ್ಲಿ ವೀಕ್ಷಿಸಿದಾಗ ಈ ಕೋಶಕೇಂದ್ರದ ಭಾಗವು ಆ ಸ್ಯಾಫ್ರನಿನ್ ಅಥವಾ ಮಿಥಿಲಿನ್ ಬ್ಲೂ ಬಣ್ಣವನ್ನು ಹೀರಿಕೊಂಡಂಥದ್ದನ್ನು ನಾವು ಮತ್ತೆ ಎದ್ದು ಕಾಣುವಂಥದ್ದನ್ನು ಸೂಕ್ಷ್ಮದರ್ಶಕದಲ್ಲಿ ಗಮನಾರ್ಹವಾಗಿ ನಮಗೆ ಒಂದು ಕಾಣುತ್ತಿರುವುದನ್ನು ನಾವು ವೀಕ್ಷಿಸಬಹುದು. ಹಾಗೆ ಮಕ್ಕಳೇ, ಈ ಒಂದು ಪ್ರೊಕ್ಯಾರಿಯೋಟ್ ಅಥವಾ ಯೂಕ್ಯಾರಿಯೋಟ್ ಜೀವಿಗಳು ಒಂದು ದ್ವಿತೀಯ ಸಂಶ್ಲೇಷಣೆಯನ್ನು ನಡೆಸುತ್ತವೆ. ಹಾಗೆ ಈ ಪ್ರೊಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ ಜೀವಿಗಳಿಗಿರುವಂಥ ವ್ಯತ್ಯಾಸವನ್ನು ಏನು ಎಂದು ನಾವು ಗಮನಿಸ್ತಾ ಹೋದರೆ, ಯೂಕ್ಯಾರಿಯೋಟ್ ಜೀವಿಗಳ ಜೀವಕೋಶದಲ್ಲಿರುವಂತಹ ಬಹುತೇಕ ಕಣದಂಗಗಳು ನಮಗೆ ಈ ಪ್ರೊಕ್ಯಾರಿಯೋಟ್ ಜೀವಕೋಶದಲ್ಲಿ ಕಂಡುಬರುವುದಿಲ್ಲ. ಉದಾಹರಣೆಗೆ ಹೇಳ್ತಾ ಹೋದರೆ ಈ ಪ್ರೊಕ್ಯಾರಿಯೋಟಿಕ್ ಜೀವಕೋಶ ಹಾಗೂ ಯೂಕ್ಯಾರಿಯೋಟಿಕ್ ಜೀವಕೋಶಗಳಲ್ಲಿ ಈ ಒಂದು ಪತ್ರಹರಿತನ್ನು ಒಳಗೊಂಡಂತಹ ಕಣದಂಗವು ಕಂಡುಬರುತ್ತದೆ. ಪತ್ರಹರಿತನ್ನು ಒಳಗೊಂಡಿರುವಂತಹ ಕಣದಂಗ ಯಾವುದು ಅಂದರೆ ಸಸ್ಯ ಜೀವಕೋಶದಲ್ಲಿ ಪ್ಲಾಸ್ಟಿಡ್. ಸೊ ಈ ಪ್ಲಾಸ್ಟಿಡ್ ನಿರ್ದಿಷ್ಟವಾದ ಒಂದು ಪೊರೆಯಿಂದ ಆವೃತವಾಗಿದ್ದು ತನ್ನಲ್ಲಿ ಪತ್ರಹರಿತನ್ನು ಹೊಂದಿರುತ್ತದೆ. ಅದೇ ಆ ಪ್ರೊಕ್ಯಾರಿಯೋಟಿಕ್ ಜೀವಕೋಶವಾದ ಈ ಬ್ಯಾಕ್ಟೀರಿಯಾದಲ್ಲೂ ಸಹ ನಾವು ಪತ್ರಹರಿತನ್ನು ಗಮನಿಸಬಹುದಾಗಿದ್ದು, ಈ ಪತ್ರಹರಿತುಳ್ಳ ಈ ಕಣದಂಗವು ನಿರ್ದಿಷ್ಟ ಒಂದು ಕೋಶಕೇಂದ್ರ ನಿರ್ದಿಷ್ಟ ಪೊರೆಯಿಂದ ಆವೃತವಾಗಿಲ್ಲದೆ ಆ ಒಂದು ತೆಳುವಾದ ಪೊರೆಯನ್ನು ಹೊಂದಿರುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಹಾಗಾಗಿ ನಾವಿಲ್ಲಿ ತಿಳಿದುಕೊಳ್ಳಬೇಕಾದದ್ದು ಏನೆಂದರೆ, ಈ ಒಂದು ಯೂಕ್ಯಾರಿಯೋಟ್ ಜೀವಕೋಶದಲ್ಲಿರುವ ಅನೇಕ ಕಣದಂಗಗಳು ಅವುಗಳಲ್ಲಿ ಕೆಲವಷ್ಟೇ ಈ ಪ್ರೊಕ್ಯಾರಿಯೋಟ್ ಜೀವಕೋಶದಲ್ಲಿ ಕಂಡು ಬಂದಿದ್ದು ತನ್ನದೇ ಆದ ವಿಶಿಷ್ಟತೆಯನ್ನು
ಈ ಪ್ರೊಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ ಜೀವಕೋಶಗಳು ಹೊಂದಿರುತ್ತವೆ. ಜೀವಕೋಶದ ಮತ್ತೊಂದು ಪ್ರಮುಖವಾದ ಭಾಗ ಎಂದರೆ ಕೋಶದ್ರವ್ಯ. ಮಕ್ಕಳೇ, ಈ ಕೋಶದ್ರವ್ಯವು ಕೋಶ ಕೇಂದ್ರವನ್ನು ತನ್ನೊಳಗೆ ಹೊಂದಿದ್ದು ಇದು ತನ್ನಲ್ಲಿ ಒಂದು ಬಹುತೇಕವಾದಂತಹ ಎಲ್ಲ ಕಣದಂಗಗಳನ್ನು ಹೊಂದಿದೆ. ಜೀವಕೋಶದ ಮತ್ತೊಂದು ಪ್ರಮುಖವಾದ ಭಾಗವು ಕೋಶದ್ರವ್ಯವಾಗಿದ್ದು, ಈ ಕೋಶದ್ರವ್ಯವು ತನ್ನಲ್ಲಿ ಈ ಪ್ರಮುಖವಾದ ಭಾಗವಾದ ಕೋಶ ಕೇಂದ್ರವನ್ನು ಹೊಂದಿದ್ದು ಅದರ ಸುತ್ತಲೂ ಇರುವಂತಹ ಪ್ರದೇಶದಲ್ಲಿದ್ದು ಅದರಲ್ಲಿ ಕಣದಂಗಗಳು ಎಂಬ ರಚನೆಗಳನ್ನು ನಾವು ನೋಡಬಹುದಾಗಿದೆ. ಈ ಎಲ್ಲ ಕಣದಂಗಗಳು ನಾವು ಗಮನಿಸುವಂತಹ ಈ ಕಣದಂಗಗಳು ಸಸ್ಯ ಜೀವಕೋಶದಲ್ಲಿ, ಪ್ರಾಣಿ ಜೀವಕೋಶದಲ್ಲಿ ಇರುವಂಥವು ತಮ್ಮದೇ ಆದಂತಹ ನಿರ್ದಿಷ್ಟ ಕಾರ್ಯವನ್ನು ಜರುಗಿಸಲು ಕಾರ್ಯನಿರ್ವಹಿಸಲು ಈ ಕೋಶದ್ರವ್ಯವು ಒಂದು ತನ್ನಲ್ಲಿ ಅವಕಾಶವನ್ನು ಕೊಡುತ್ತದೆ. ಈ ಒಂದು ಕಾರ್ಯ ಕ್ಷೇತ್ರವಾಗಿದೆ. ಕೋಶದ್ರವ್ಯವು ಎಲ್ಲ ಕಣದಂಗಗಳು ತಮ್ಮ ಕಾರ್ಯವನ್ನು ನಿರ್ವಹಿಸಲು ಸಾಧ್ಯವಾಗುವಂತಹ ಕಾರ್ಯಕ್ಷೇತ್ರವನ್ನು ಒದಗಿಸಿ ಕೊಡುತ್ತದೆ. ಈ ಕಣದಂಗಗಳು ಈ ಕೋಶದ್ರವ್ಯದಲ್ಲಿರುವಂಥವು ಕೆಲವು ಹೊರೆ ಸಹಿತವಾಗಿರುವಂಥದ್ದು. ಹೊರೆ ಸಹಿತ ಕಣದಂಗಗಳು ಯೂಕ್ಯಾರಿಯೋಟ್ ಜೀವಕೋಶದಲ್ಲಿ ಕಂಡು ಬಂದಿದ್ದು, ಕೆಲವು ಕಣದಂಗಗಳು ಹೊರೆ ರಹಿತವಾಗಿರುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಹಾಗಾದರೆ ಈ ಕೋಶ ದ್ರವ್ಯವನ್ನು ನಾವು ಸೂಕ್ಷ್ಮದರ್ಶಕದಲ್ಲಿ ವೀಕ್ಷಿಸಬಹುದು ಅಂತಂದರೆ, ಈಗಾಗಲೇ ನೀವು ಈರುಳ್ಳಿಯ ಪದರದ ಜೀವಕೋಶಗಳನ್ನು ನೀವು ವೀಕ್ಷಿಸಿದ್ದೀರ. ಹಾಗೆಯೇ ಮಾನವನ ಗಲ್ಲದ ಒಳಭಾಗದಲ್ಲಿರುವ ಕೆನ್ನೆ ಪ್ರದೇಶದಲ್ಲಿರುವಂತಹ ಚರ್ಮದಿಂದ ತೆಗೆದುಕೊಂಡಂತಹ ಅಂಶದಲ್ಲಿಯೂ ಸಹ ಜೀವಕೋಶಗಳನ್ನು ಗಮನಿಸಿದ್ದೀರಾ. ಈ ಜೀವಕೋಶಗಳಿಗೆ ನಾವು ನಿರ್ದಿಷ್ಟವಾದ ಬಣ್ಣವನ್ನು ಹಾಕಿ ವೀಕ್ಷಿಸಿದಾಗ ಪ್ರಮುಖವಾಗಿ ಬಣ್ಣವನ್ನು ತೆಗೆದುಕೊಳ್ಳುವಂಥದ್ದು ಈ ಕೋಶ ಕೇಂದ್ರವಾಗಿರುತ್ತೆ. ಅದರ ಸುತ್ತಲೂ ಈ ಕೋಶ ಪೊರೆಯನ್ನು ನಾವು ತೆಳುವಾಗಿ ಮೂಡಿರುವುದನ್ನು ನಾವು ನೋಡ್ಬೋದಾಗಿದೆ. ತೆಳುವಾಗಿ ಬಣ್ಣವನ್ನು ತೆಗೆದುಕೊಂಡಿರುವುದನ್ನು ನೋಡ್ಬೋದಾಗಿದೆ. ಹಾಗೆ ಇಲ್ಲಿ ಅತಿ ತೆಳುವಾಗಿ ಒಂದು ಬಣ್ಣರಹಿತವಾದಂಥ ಒಂದು ಪ್ರದೇಶ ಗೋಚರಿಸುವುದನ್ನು ಸಹ ನಾವು ವೀಕ್ಷಿಸ್ತೇವೆ. ಸೂಕ್ಷ್ಮದರ್ಶಕದಲ್ಲಿ ಜೀವಕೋಶದ ಕೋಶಪೊರೆ ತೆಳುವಾದ ಬಣ್ಣವನ್ನು ತೆಗೆದುಕೊಂಡು, ಹಾಗೆ ಕೋಶ ಕೇಂದ್ರವು ಗಾಢವಾದ ಬಣ್ಣವನ್ನು ತೆಗೆದುಕೊಂಡು, ಅವೆರಡರ ಮಧ್ಯೆ ಇರುವಂಥ ಪ್ರದೇಶವು ಇನ್ನೂ ಮತ್ತಷ್ಟು ತೆಳುವಾದಂಥ ಬಣ್ಣವನ್ನು ತೆಗೆದುಕೊಂಡಿರುವಂತಹ ಈ ಭಾಗವನ್ನೇ ನಾವು ಕೋಶದ್ರವ್ಯ ಎಂದು ಗುರುತಿಸ